ಒಂದು ಸಣ್ಣ ಊರಲ್ಲಿ ರಾಮಯ್ಯನವರ ಕುಟುಂಬ ವಾಸಿಸುತ್ತಿತ್ತು. ಅವರ ಮನೆ ನಗುವಿನಿಂದ ತುಂಬಿದ ಸ್ವರ್ಗದಂತೆ ಇತ್ತು. ಬೆಳಿಗ್ಗೆ ಅಮ್ಮನ ಅಡುಗೆ ವಾಸನೆ, ಅಪ್ಪನ ಹಾಸ್ಯ ಮಾತುಗಳು, ಮಕ್ಕಳು ನಗುತ್ತಾ ಶಾಲೆಗೆ ಹೋಗುತ್ತಿದ್ದರು. ಒಂದು ದಿನ ಅಪ್ಪನಿಗೆ ಅಕಸ್ಮಾತ್ ಕೆಲಸ ಕಳೆದು ಹೋಯಿತು. ಅಮ್ಮನ ಕಣ್ಣುಗಳಲ್ಲಿ ನೀರು, ಮಕ್ಕಳ ಮುಖದಲ್ಲಿ ಮೌನ. ಆದರೂ ಅಪ್ಪ ಹೇಳಿದ, ನಮ್ಮ ಕುಟುಂಬವೇ ನನ್ನ ಶಕ್ತಿ. ಕೆಲ ದಿನಗಳಲ್ಲಿ ಊರಿನ ಒಬ್ಬ ಮೋಸಗಾರ ಕುಟುಂಬದ ಜಮೀನನ್ನು ಕಬಳಿಸಲು ಯತ್ನಿಸಿದ. ಈ ಅನ್ಯಾಯ ನೋಡಿ ಅಪ್ಪನ ಕಣ್ಣು ಕೆಂಪಾಯಿತು. ಆದರೆ ಅವರು ಹೆದರಲಿಲ್ಲ. ಸತ್ಯದ ಮಾರ್ಗ ಹಿಡಿದು ನ್ಯಾಯಾಲಯಕ್ಕೆ ಹೋದರು. ಧೈರ್ಯದಿಂದ ಹೋರಾಡಿದರು. ಕೆಲ ರಾತ್ರಿಗಳಲ್ಲಿ ಭವಿಷ್ಯದ ಭಯ ಮಕ್ಕಳನ್ನು ನಿದ್ರಿಸದಂತೆ ಮಾಡಿತು. ಮೋಸಗಾರನ ಕುತಂತ್ರ ಬಹಿರಂಗವಾದಾಗ ಅವನ ನೀಚತನ ಕಂಡು ಎಲ್ಲರಿಗೂ ಅಸಹ್ಯವಾಯಿತು. ನ್ಯಾಯದ ತೀರ್ಪು ಬಂದ ದಿನ ಕುಟುಂಬದ ಕಣ್ಣೀರೇ ಸಂತಸದ ಮುತ್ತಾಗಿ ಮಾರ್ಪಟ್ಟಿತು. ಸಂಜೆಯ ಸಮಯದಲ್ಲಿ ಮನೆಯ ಮುಂದೆ ಕುಳಿತು ಅಪ್ಪ ಹೇಳಿದರು, ಸಂಪತ್ತಿಗಿಂತ ಕುಟುಂಬದ ಏಕತೆ ದೊಡ್ಡದು. ಮನೆ ಮತ್ತೆ ಶಾಂತಿಯ ಮಂದಿರವಾಯಿತು. ಸಂದೇಶ: ಕುಟುಂಬದಲ್ಲಿ ಪ್ರೀತಿ, ಧೈರ್ಯ ಮತ್ತು ಏಕತೆ ಇದ್ದರೆ ಯಾವ ಕಷ್ಟವೂ ಸೋಲುತ್ತದೆ.